ಇವರೆಲ್ಲ ಪಟ್ಟಿ ಪ್ರಕಟಿಸಿ ಮಾಡುತ್ತಿದ್ದಂತೆ ಅವರೆಲ್ಲ ವೇದಿಕೆಯ ಮೇಲೆ ಬರಬೇಕು. ಸುಮಾರು 56 ಜನ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಈ ದಾನಿಗಳು ಈ ದೇವಸ್ಥಾನಕ್ಕೆ ತಮ್ಮ ಕುಟುಂಬಕ್ಕೆ ಅದನ್ನ ತೆರಿಗೆಯನ್ನಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಮುಂದಿನ ಇಷ್ಟಾರ್ಥಕ್ಕೆ ಅವರ ಇಷ್ಟ ದೇವರನ್ನ ಪ್ರಾರ್ಥಿಸಿಕೊಂಡು ಚಪ್ಪಾಳೆಯ ಅಭಿನಂದನೆಗಳನ್ನು ಎಲ್ಲ ದಾನಿಗಳಿಗೆ ಥ್ಯಾಂಕ್ ಯು ಇಲ್ಲಿ ಒಂದು 4-5 ವರ್ಷಗಳ ಹಿಂದೆ ಪ್ರತಿ ವರ್ಷ ನಾನು ಇಲ್ಲಿ ಬರ್ತಿದ್ದೆ. ಇಲ್ಲಿ ಹಿರಿಯರಿಗೆ ಮಾನ್ಯತೆ ಕೊಡುವುದು, ಸತ್ತವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಒಂದು 4-5 ವರ್ಷಗಳ ಹಿಂದೆ ಒಂದು ಕೋವಿಡ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಕಾರಣಗಳಿರ್ಬೋದು, ನಾನು ಬರುವುದನ್ನು ಒಂದು ಸೀಮಿತವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ನಾಗರಾಜ ಆಗಿರ್ಬೋದು, ಖುಷಿ ಆಗಿರ್ಬೋದು, ಲೀಲಕ್ಕ ಆಗಿರ್ಬೋದು, ಎಲ್ಲರೂ ಕೂಡ ಈ ಬಾರಿ ಬರಬೇಕು. ಯಾಕೆಂದರೆ ನನಗೀಗ 85 ದಾಟಿ 86 ಆಗ್ತಾ ಇದೆ. ಇನ್ನೆಷ್ಟು ಬಾರಿ ಬರ್ತಂತ ದೇವರಿಗೆ ಒಬ್ಬರಿಗೆ ಮಾತ್ರ ಗೊತ್ತು. ಆ ಕಾರಣದಿಂದ ನಾನು ನೆನೆಸಿ ಈ ಸತಿ ಹೋಗಬೇಕು, ಎಲ್ಲ ಹಿರಿಯರನ್ನು ಗುರುತಿಸಬೇಕು ಮತ್ತು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು. ಈ ಮಾಡುವ ಕಾರ್ಯಕ್ರಮ ನಾನು ದೇವರ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ನೀವು ನಿಮ್ಮ ಹಿರಿಯರು ನಂಬಿದ ದೇವತೆಗಳಾಗಿರ್ಬೋದು, ದೇವರುಗಳಾಗಿರ್ಬೋದು, ದೇವಾಲಯ ಆಗಿರ್ಬೋದು, ನೀವು ಮಾಡಿದಂಥ ಚಾವಡಿ ಆಗಿರ್ಬೋದು, ಎಲ್ಲದಕ್ಕೂ ನೀವು ಶ್ರಮಪಟ್ಟು ಮಾಡಿದ್ದೀರಿ. ದೇವರು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಕುಟುಂಬ ಎಲ್ಲರೂ ಒಟ್ಟುಗೂಡಿ ನಡೆಯುವಂಥ ಆಶೀರ್ವಾದ ಮಾಡಲಿ. ಭಾಗದಿಂದ ಬಂದವರು ಇಂಥ ಒಂದು ದೇವರ ಕಾರ್ಯಕ್ರಮವನ್ನು ಆಯೋಜಿಸುವುದು ಸುಲಭವಾದ ಕೆಲಸವಲ್ಲ. ಇದಕ್ಕೆ ಬಹಳಷ್ಟು ಜನ ಆರ್ಥಿಕ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಇವಾಗ ತಿಳ್ಕೊಂಡಿದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಅದಕ್ಕೆ ಬೇಕಾದಂಥ ಸಹಾಯ ಮಾಡಿದವರನ್ನೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳು ವಾರ್ಷಿಕವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನ್ನಲ್ಲೇ ಒಂದು ಬದಲಾವಣೆ ಬಂತು. ಅದು ಏನೆಂದರೆ, ನನಗೆ ಅಷ್ಟರವರೆಗೆ ತಿಳಿಯದಿದ್ದಂಥ ಕೆಲವು ಮಾಹಿತಿಗಳು ನನ್ನ ಗಮನಕ್ಕೆ ಬಂದವು. ಅದರಲ್ಲಿ ಮೊದಲನೇದಾಗಿ ನಾನು ಕಲಿತದ್ದು ಏನೆಂದರೆ, ಇವತ್ತಿನ ಸಮಾಜದಲ್ಲಿ ತೃಪ್ತಿ ಅನ್ನುವ ಗುಣ ಭಾಳ ಕಮ್ಮಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಮಾನವೀಯತೆ ಕೂಡ ಕಮ್ಮಿಯಾಗಿದೆ. ಅದರ ಮರುಸೃಷ್ಟಿ ಆಗಬೇಕಂತ ಅನ್ನುವ ಹಿನ್ನೆಲೆಯಲ್ಲಿ ನಾನು ಸುಮಾರು 1827 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ 2 ಮಾತುಗಳನ್ನು ಆಡಬೇಕಂದಾಗ ನಾನೇ ಹೇಳಿದೆ, ಹಿಂದೆ ಬಂದಾಗ ನಾನು ಮಾತಾಡಿಲ್ಲ. ಯಾಕಂದರೆ ನನ್ನ ಬಾಯಿಯಿಂದ ಬರುವಂಥ ವಿಚಾರಗಳು ಇಂಥ ದೈವಿಕ ಕಾರ್ಯಕ್ರಮಕ್ಕೆ ಸೂಕ್ತವಾದದ್ದಲ್ಲ ಅಂತ ಹೇಳಿದೆ. ಆದರೂ ಕೂಡ ಆಯೋಜಿಸಿದವರು ಹೇಳಿದ್ರು, 1-2 ನಿಮ್ಮ ಮಾಹಿತಿಯನ್ನು ಹೇಳಿ ಅಂತ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ 2 ಮೌಲ್ಯಗಳನ್ನು ನಾವು ಸೃಷ್ಟಿ ಮಾಡಿದರೆ ಖಂಡಿತವಾಗಿಯೂ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ. ಒಂದು ತೃಪ್ತಿ ಅನ್ನುವ ಗುಣ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಏನೋ ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಒಂದು ಆಕಾಂಕ್ಷೆ ಇರಬೇಕು. ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಿಲ್ಲ. ಆ ಪ್ರಯತ್ನ ಮಾಡಬೇಕು ಹೊರತು ಸಂದರ್ಭದ ಒಂದು ಲಾಭ ಪಡ್ಕೊಂಡು ಅನ್ಯಾಯವಾಗಿ ಸಂಪತ್ತನ್ನು ನಾವು ಸಂಪಾದಿಸಿದರೆ ಅದರಿಂದ ತೃಪ್ತಿ ಬರಲ್ಲ. ಮತ್ತು ಬೇಕು ಅನ್ನೋ ಒಂದು ರೋಗ ಬರ್ತದೆ ಹೊರತು ತೃಪ್ತಿ ಬರಲ್ಲ ಅನ್ನೋದು ನನ್ನ ವಿಚಾರ. ಎರಡನೇದ್ದು, ನಮ್ಮಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಹುಟ್ಟಿದ ನಂತರ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿದ್ರೆ ನಾವು ಮಾನವರಾಗ್ತೇವೆ.
ನಮ್ಮ ಹಿರಿಯರು ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಾನು ನನ್ನದೇ ಆದ ಒಂದು ಸಂದೇಶವನ್ನ ಯುವಕರಿಗೆ ಕೊಡ್ತಾ ಇದ್ದೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಈ ಎರಡು ಸಂದೇಶವನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಇದನ್ನು ಅಳವಡಿಸಿಕೊಂಡು ನಿಮ್ಮ ಮಕ್ಕಳಲ್ಲಿ ಅಳವಡಿಸಿದ್ರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಇಲ್ಲದ್ರೆ ತಿಕ್ಕಾಟದಿಂದ ಈ ಸಮಾಜದಲ್ಲಿ ಶಾಂತಿ ಇರಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ